ಸರ್ಕಾರದಿಂದ ಈಗಾಗಲೇ ಸಾಕಷ್ಟು ಉತ್ತರಗಳು ಬರ್ತಾ ಇದೆ. ಇನ್ಫ್ಯಾಕ್ಟ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಿದ್ದಾರೆ. ಈ ಒಂದು ಬಂಧನ ವಿಚಾರವಾಗಿ ಏನು ಹೇಳ್ತಾರೆ ಕೇಳೋಣ. ಖಾಸಗಿ FSL ರಿಪೋರ್ಟ್ 3 ದಿನದಿಂದ ಹರಿದಾಡ್ತಾ ಇದೆ. ಆದ್ರೆ ಇವತ್ತು ಬೆಳಗ್ಗೆನೂ ಸಹ ಇವತ್ತಿಗೂ ಸಹ ಏನಂತ ಸದನದಲ್ಲಿ ಮಾಧ್ಯಮದವ್ರು ತಪ್ಪಿರೋದು ಅವರು ಕೂಡ ಅದು ನನಗೆ ಗೊತ್ತಿಲ್ಲ. ಯಾರು ಈಗ ನೀವು ಹೇಳೋದು ನಾನು ಸಮರ್ಥನೆ ಮಾಡ್ಕೋತ ನೀವು ಹೇಳಿದಿರಿ ಅಂತ ಹೇಳ್ತಾ ಇರೋದಲ್ವಾ? ಸಮರ್ಥನೆ ನೀವು ಹೇಳಿದ್ಕೆ ನಿಮ್ಮ ಹೇಳಿಕೆಗೆ ನಾನು ಯಾಕೆ ಸಮರ್ಥನೆ ಮಾಡ್ಕೊಡೋದು? ನಾನು ಹೇಳ್ಬೋದು ಅಷ್ಟೇ. ನಾನು ಕೂಡ ಈಗ ನೀವೇನ್ ಹೇಳಿದ್ರ ಅದು ಪ್ರಸ್ತಾಪ ಮಾಡಿರ್ತೀವಿ ಅಷ್ಟೇ. ನಾನೇ ಸಮರ್ಥನೆ ಮಾಡ್ಕೊಂಡಿದೀವಿ ಅಂತ ಖಾಸಗಿ ಇದ್ರಲ್ಲಿ ಮಾಡಿಸಿದಾಗ ಇಲ್ಲ ಅಂತ ಹೇಳಿದ್ರು. ಹೌದು, ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ. ಇವತ್ತಿನ ಖಾಸಗಿ ರಿಪೋರ್ಟ್ ಏನಿದೆ ಅದು ಯಾವುದೋ ಸಂವಾದ ಫೌಂಡೇಶನ್ ಮಾಡಿದ್ದಾರೆ. ಹೈ ಪ್ರಾಬಬಿಲಿಟಿ ಅಲ್ಲಿ ಈ ಸಂವಾದ ಫೌಂಡೇಶನ್ ಮಾಡೋದ್ರಲ್ಲಿ FSL ರಿಪೋರ್ಟ್ನಲ್ಲಿ ಇದೆಯಾ ಹೇಳಿದ್ದಾರೆ ಅಂತ ಇದೆಯಾ ನೀವೇ ಹೇಳಿ ದಯವಿಟ್ಟು. ಅದು ಸರಿಯಾಗಿ ನೀವು ಓದ್ಬಿಟ್ಟು ಹೇಳಿ. ಇವನ್ ಆ ಸಂವಾದ ಫೌಂಡೇಶನ್ ರಿಪೋರ್ಟ್ನಲ್ಲೂ ಕೂಡ ಖಚಿತವಾಗಿ ಇದೆ ಅಂತ ಹೇಳಿಲ್ಲ. ಅದೇ ನಾನು ಪುನರುಚ್ಚರಿಸ್ತಾ ಇರೋದು. ನನ್ನ ಖಾಸಗಿ ರಿಪೋರ್ಟ್ ಅನ್ನ ನಾನು ಸರ್ಕಾರಿ ರಿಪೋರ್ಟ್ ಅಂತ ನಾನು ನಿಮ್ ಮುಂದೆ ಪ್ರದರ್ಶನ ಮಾಡ್ಬಿಟ್ಟು ಅವ್ರಿಗೆ ಬಿಡುಗಡೆ ಮಾಡುವಂತ ಹೇಳಕ್ಕಾಗಲ್ಲ. ಎರಡೆರಡು ರೀತಿಯ ರಿಪೋರ್ಟ್ ಬಂತು ಸರ್. ಯಾಕಂದ್ರೆ ಸುರ್ಜೇವಾಲಾ ಅವರು ಕೂಡ ಅದನ್ನೇ ಮಾಡಿದ್ರು. ಆ ರೀತಿ ಇಲ್ವೇ ಇಲ್ಲ. ಸುರ್ಜೇವಾಲಾ ಅವ್ರು ಏನ್ ಹೇಳಿದಾರೆ ನನಗೆ ಗೊತ್ತಿಲ್ಲ. ಮಾಡ್ತಾರೆ ಸರ್. ಇಲ್ಲ ಒಂದ್ ನಿಮಿಷ, ನಾನು ಹೇಳ್ತಾ ಇರೋದು ನಾನು ಅವತ್ತು ಡೇ 1 ಇಂದ ಹೇಳ್ತಾ ಇರೋದು ಸರ್ಕಾರದ ಅಧಿಕೃತ ರಿಪೋರ್ಟ್ ಅಂತಿಮ. ಸಿಂಪಲ್ ಆಸ್ ದಟ್. ಇದರಲ್ಲಿ ಯಾವುದೇ ಗೊಂದಲ ನನಗಿಲ್ಲ, ನಮ್ಮ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಸರ್ಕಾರದ FSL ರಿಪೋರ್ಟ್ ನಾನು ನೋಡಿಲ್ಲ. ಆದರೆ ಖಾಸಗಿ ರಿಪೋರ್ಟ್ ಅನ್ನ ಇನ್ಕನ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕನ್ಕ್ಲೂಸಿವ್ ಮಾಡಕ್ಕೆ ದಯವಿಟ್ಟು BJP ಅವರು ಪ್ರಯತ್ನ ಏನು ನಡೆಸಿದ್ದಾರೆ ಅದು ಸರಿ.